ಅಣ್ಣಾ ಸಾಹೇಬ್ ಜೊಲ್ಲೆಗೆ ಚಿಕ್ಕೋಡಿ ಬಿಜೆಪಿ ಟಿಕೆಟ್ ಸಿಕ್ಕಿದೆ. ಅಣ್ಣಾ ಸಾಹೇಬ್ ಜೊಲ್ಲೆ ಹಿಂದೆ ಕಾಂಗ್ರೆಸ್ ನಾಯಕ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ ನಾಯಕ ಹೇಳಿದಂತ ವ್ಯಕ್ತಿಗೆ ಬಿಜೆಪಿ ಟಿಕೆಟ್ ಅನ್ನ ನೀಡಲಾಯ್ತಾ ಅನ್ನುವ ಪ್ರಶ್ನೆ ಕೂಡ ಎದ್ದಿರುವಂತದ್ದು. ಅಣ್ಣಾ ಸಾಹೇಬ್ ಜೊಲ್ಲೆ ಹಿಂದೆ ಕಾಂಗ್ರೆಸ್ ನಾಯಕ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ನಾಯಕ ಹೇಳಿದಂತ ವ್ಯಕ್ತಿಗೆ ಬಿಜೆಪಿ ಟಿಕೆಟ್ ಅನ್ನ ಕೊಡ್ಲಾಯ್ತಾ? ಜೊಲ್ಲೆ ಪರ ಲಾಭಿಯನ್ನ ಮಾಡಿದ್ರ ರಮೇಶ್ ಜಾರಕಿಹೊಳಿ ಅಂತ ಪ್ರಶ್ನೆ ಎದ್ದಿದೆ. ಬಿಜೆಪಿ ನಾಯಕರ ಬಳಿ ಒತ್ತಾಯವನ್ನ ಮಾಡಿದ್ರು ರಮೇಶ್ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ದೆಹಲಿಯಲ್ಲಿ ಜೊಲ್ಲೆ ಪರ ಲಾಭಿಯನ್ನ ಮಾಡಿದ್ರ ಜಾರಕಿಹೊಳಿ. ರಮೇಶ್ ಕತ್ತಿಗೆ ಟಿಕೆಟ್ ಕೊಟ್ರೆ ನಮ್ಮ ಬೆಂಬಲ ಇಲ್ಲ, ಸೊ ಹೀಗಾಗಿ ಜೊಲ್ಲೆಗೆ ಟಿಕೆಟ್ ಕೊಟ್ರೆ ಮಾತ್ರ ಗೆಲ್ಲಿಸ್ಕೊಂಡು ಬರ್ತೀನಿ ಅಂತ ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಕಳೆದ ಬಾರಿ ಕಾಂಗ್ರೆಸ್ ಗೆದ್ದಿದೆ, ನಮ್ಮಿಂದ ಅದು ಅಂತ ಕೂಡ ಅವರು ವಾದವನ್ನ ಮಾಡಿದ್ದಾರೆ. ಸೊ ಹೀಗಾಗಿನೇ ಅಣ್ಣಾ ಸಾಹೇಬ್ ಅವರಿಗೆ ಟಿಕೆಟ್ ಅನ್ನ ನೀಡಲಾಗಿದೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ರಮೇಶ್ ಕತ್ತಿಗೆ ಟಿಕೆಟ್ ತಪ್ಪಿಸಿದ್ರ ರಮೇಶ್ ಜಾರಕಿಹೊಳಿ ಅವರು? ಕತ್ತಿಗೆ ಟಿಕೆಟ್ ನೀಡದಂತೆ ಒತ್ತಾಯವನ್ನ ಮಾಡಿದ್ರ ಜಾರಕಿಹೊಳಿ ಅನ್ನುವ ಪ್ರಶ್ನೆ ಈಗ ಎದ್ದಿರುವಂತದ್ದು. ಇದೇ ವಿಚಾರಗಳು ಚರ್ಚೆ ಆಗ್ತಾ ಇದೆ. ಇಲ್ಲಿ ಸಹೋದರನಿಗೆ ಟಿಕೆಟ್ ತಪ್ಪಿದ್ದಕ್ಕೆ ಉಮೇಶ್ ಕತ್ತಿ ಗರಂ ಆಗಿದ್ದಾರೆ. ಆಪ್ತರ ಬಳಿ ಅಳಲನ್ನ ಕೂಡ ತೋಡ್ಕೊಂಡಿದ್ದಾರೆ ಉಮೇಶ್ ಕತ್ತಿ ಅವರು. ಬಿಜೆಪಿ ಅಭ್ಯರ್ಥಿ ವಿರುದ್ಧ ಕೆಲಸ ಮಾಡ್ತಾರಾ ಕತ್ತಿ ಬ್ರದರ್ಸ್ ಅನ್ನುವ ಪ್ರಶ್ನೆ ಈಗ ಚಿಕ್ಕೋಡಿ ಕ್ಷೇತ್ರದಲ್ಲಿ ಎದ್ದಿದೆ. ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ ಅಭ್ಯರ್ಥಿಗೆ ಕೈ ಕೊಡ್ತಾರಾ? ಹಾಗಾದ್ರೆ ಪ್ರಕಾಶ್ ಹುಕ್ಕೇರಿ ವಿರುದ್ಧ ರಮೇಶ್ ಜಾರಕಿಹೊಳಿ ಕೆಲಸವನ್ನ ಮಾಡ್ತಾರಾ? ಕಾಂಗ್ರೆಸ್ ನಲ್ಲಿದ್ದುಕೊಂಡೇ ಬಿಜೆಪಿಗೆ ಬೆಂಬಲವನ್ನ ಕೊಡ್ತಾರಾ ಅನ್ನುವ ಪ್ರಶ್ನೆಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಉತ್ತರ ಕೂಡ ಸಿಗಲಿದೆ. ಒಂದ್ ಕಡೆ ಉಮೇಶ್ ಕತ್ತಿ ಈ ಅಣ್ಣಾ ಸಾಹೇಬ್ ಜೊಲ್ಲೆಗೆ ಬೆಂಬಲವಾಗಿ ನಿಂತ್ಕೊಳ್ತಾರಾ ಅಥವಾ ಅವರ ವಿರುದ್ಧವಾಗಿ ನಡೀತಾರಾ? ಈ ಎಲ್ಲಾ ಪ್ರಶ್ನೆಗಳು ಕೂಡ ಎದ್ದಿದೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಿದಾನಂದ್ ಪಟೇಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಚಿದಾನಂದ್ ಪಟೇಲ್, ಇಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆಗೆ ಈ ಟಿಕೆಟ್ ಸಿಕ್ಕಿರೋದ್ರ ಹಿಂದೆ ರಮೇಶ್ ಜಾರಕಿಹೊಳಿ ಅವರ ಕೈವಾಡ ಇದೆ, ಅಂದ್ರೆ ಅವರ ಪಾತ್ರ ದೊಡ್ಡದಿದೆ ಅಂತ ಹೇಳಲಾಗ್ತಾ ಇದೆ, ಹೌದಾ? ಸಚ್ಚಿದಾನಂದ್ ಪಟೇಲ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಈ ಜೊಲ್ಲೆಗೆ ಟಿಕೆಟ್ ಸಿಕ್ಕಿರೋದ್ರ ಹಿಂದೆ ರಮೇಶ್ ಜಾರಕಿಹೊಳಿ ಅವರ ಪಾತ್ರ ದೊಡ್ಡದಿದೆ ಅಂತ ಹೇಳಲಾಗ್ತಾ ಇದೆ, ಹೌದಾ? ನಮ್ಮ ಪ್ರತಿನಿಧಿಯ ಸಂಪರ್ಕ ಕಡಿತಗೊಂಡಿದೆ. ಎಸ್, ನೋಡ್ತಾ ಇದ್ದೀವಿ ಚಿಕ್ಕೋಡಿ ಟಿಕೆಟ್ಗೋಸ್ಕರ ಸಾಕಷ್ಟು ಫೈಟ್ ನಡೆದಿತ್ತು. ಒಂದ್ ಕಡೆ ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತು ಒಂದ್ ಕಡೆ ರಮೇಶ್ ಕತ್ತಿ, ಇವರಿಬ್ಬರ ನಡುವೆ ಫೈಟ್ ನಡೀತಾ ಇತ್ತು. ಸೊ ಹೀಗಾಗಿನೇ ಆ ಒಂದು ಕ್ಷೇತ್ರದ ಟಿಕೆಟ್ ಅನೌನ್ಸ್ ಮಾಡಿದ್ದು ತುಂಬಾ ತಡವಾಗಿತ್ತು. ಇಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆಗೆ ಟಿಕೆಟ್ ಕೊಡಿಸುವಲ್ಲಿ ರಮೇಶ್ ಜಾರಕಿಹೊಳಿ ಅವರ ಪಾತ್ರ ದೊಡ್ಡದಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಇಲ್ಲಿ ಒಂದ್ ಕಡೆ ಉಮೇಶ್ ಕತ್ತಿ ಅವರು ಗರಂ ಆಗಿದ್ದಾರೆ ಮತ್ತು ಒಂದ್ ಕಡೆ ರಮೇಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ ಅಭ್ಯರ್ಥಿಯ ವಿರುದ್ಧ, ಪ್ರಕಾಶ್ ಹುಕ್ಕೇರಿಯ ವಿರುದ್ಧನೇ ಏನಾದ್ರೂ ಅಲ್ಲಿ ಕೆಲಸವನ್ನ ಮಾಡ್ತಾರ ಅನ್ನುವ ಪ್ರಶ್ನೆ ಕೂಡ ಎದ್ದಿರುವಂತದ್ದು. ಕಳೆದ ಬಾರಿ ಚಿಕ್ಕೋಡಿ ಎಲೆಕ್ಷನ್ ಅಲ್ಲಿ ಪ್ರಕಾಶ್ ಹುಕ್ಕೇರಿಯ ವಿರುದ್ಧ ಕೇವಲ 3,000 ಮತಗಳ ಅಂತರದಿಂದ ಸೋಲನ್ನ ಕಂಡಿದ್ರು ರಮೇಶ್ ಕತ್ತಿ. ಇದೇ ಮೊದಲ ಬಾರಿಗೆ ಲೋಕಸಭಾ ಚುನಾವಣೆಗೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಸ್ಪರ್ಧಿಸ್ತಾ ಇದ್ದಾರೆ. ಅಡ್ವಾಣಿ ಸ್ಪರ್ಧಿಸ್ತಾ ಇದ್ದಂತ ಗಾಂಧಿನಗರ ಕ್ಷೇತ್ರದಿಂದ ಇಂದು ಅಮಿತ್ ಶಾ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ನಾಮಪತ್ರ ಸಲ್ಲಿಕೆ ವೇಳೆ ಕೇಂದ್ರ ಸಚಿವರಾದ ರಾಜನಾಥ್ ಸಿಂಗ್, ನಿತಿನ್ ಗಡ್ಕರಿ, ಎನ್ಡಿಎ ಮೈತ್ರಿ ಪಕ್ಷಗಳಾದ ಶಿವಸೇನಾ ಮುಖ್ಯಸ್ಥ ಉದ್ಧವ್ ಠಾಕ್ರೆ, ಎಸ್ಎಡಿ ಮುಖ್ಯಸ್ಥ ಪ್ರಕಾಶ್ ಸಿಂಗ್ ಬಾದಲ್ ಹಾಗೂ ಎಲ್ಜೆಪಿ ಸಂಸ್ಥಾಪಕ ರಾಮ್ ವಿಲಾಸ್ ಪಾಸ್ವಾನ್ ಹಾಜರಿರಲಿದ್ದಾರೆ. ನಟ ದುನಿಯಾ ವಿಜಯ್ ಅಭಿನಯದ ಮಾಸ್ತಿಗುಡಿ ಶೂಟಿಂಗ್ ವೇಳೆ ಇಬ್ಬರು ಖಳನಟರು ಮೃತಪಟ್ಟ ಘಟನೆ ಇನ್ನೂ ಕೂಡ ಹಸಿವಾಗಿರುವಂತಹ ಸಂದರ್ಭದಲ್ಲೇ ಮತ್ತೊಂದು ದುರಂತ ಸಂಭವಿಸಿದೆ. ರಣಂ ಚಿತ್ರದ ಶೂಟಿಂಗ್ ವೇಳೆ ಸಿಲಿಂಡರ್ ಬ್ಲಾಸ್ಟ್ ಆಗಿದ್ದು ಶೂಟಿಂಗ್ ನೋಡಲು ಬಂದ ಅಮ್ಮ ಹಾಗೂ ಮಗಳು ಮೃತಪಟ್ಟಿದ್ದಾರೆ. ಬೆಂಗಳೂರಿನ ಬಾಗಲೂರಿನ ಶೆಲ್ ಕಂಪನಿ ಬಳಿ ಫೈಟ್ ಸೀನ್ ಶೂಟಿಂಗ್ ನಡೆಯುವಾಗ ಸಿಲಿಂಡರ್ ಬ್ಲಾಸ್ಟ್ ಆಗಿ ಕಟ್ಟಿಗೇನಹಳ್ಳಿಯ ಸುಬೇನಾ ಹಾಗೂ 6 ವರ್ಷದ ಇವರ ಮಗಳು ಆಯಿರಾ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಇನ್ನು ಘಟನೆ ಸಂಬಂಧ 5 ಜನರ ವಿರುದ್ಧ ಬಾಗಲೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಿತ್ರದ ನಿರ್ಮಾಪಕ ಶ್ರೀನಿವಾಸ್, ನಿರ್ದೇಶಕ ಸಮುದ್ರಂ, ಮ್ಯಾನೇಜರ್ ಕಿರಣ್, ಸ್ಟಂಟ್ ಮಾಸ್ಟರ್ ವಿಜಯನ್ ಸೇರಿ ತಾಂತ್ರಿಕ ತಂಡದ ವಿರುದ್ಧ ಪ್ರಕರಣ ದಾಖಲಾಗಿದೆ. ಇನ್ನು ಘಟನಾ ಸ್ಥಳಕ್ಕೆ ಬಂದಂತ ನಟ ಚೇತನ್ ನೊಂದವರಿಗೆ ಸಾಂತ್ವನವನ್ನ ಹೇಳಿ ಮಾನವೀಯತೆಯನ್ನ ಮೆರೆದರು. ಅಲ್ಲದೆ ಇಂದು ಮೃತಪಟ್ಟವರ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗ್ತೀನಿ ಅಂತ ಹೇಳಿದ್ರು.